ಇದು ವಿಡಿಯೋ ಮೇಲೆ ಬರುತ್ತಲ್ಲ ತಮ್ಮೇಲ ಅಲ್ಲೇನೋ ಬರೆದ್ಬಿಟ್ಟು ಒಂದು ಫೋಟೋಗಳು ಕುಣಿಸಿರ್ತೀನಲ್ಲ ಅದಕ್ಕೆ ಹಿಂಗೆ ಪೋಸ್ಟ್ ಕೊಡೋದು. ಅಡುಗೆ ಏನು ಮಾಡ್ತಾ ಇದ್ದಿಲ್ಲ? ಆಯ್ತು ಅನ್ನ ಮುದ್ದೆ. ಹಾಂ ಅನ್ನ ಮುದ್ದೆ. ಚಿಕನು ಎಷ್ಟು ಕೆ ಜಿ ಇದಾವೆ? ಚಿಕನ್ ಎಷ್ಟು ಕೆ ಜಿ ಇದಾವೆ ಗೊತ್ತಿಲ್ಲ. ಮಟನು? ಮಟನು ಪೀಸು ಇನ್ನೂ ಇದ್ದಾವೆ. ಮೊಟ್ಟೆ ಅವೇ ಬೇಯಿಸಿಲ್ಲ. 5 kg ಮಟನು, 5 kg ಚಿಕನು, 50 ಮೊಟ್ಟೆ ತಗೊಂಬಂದಿತ್ತು. ಎಲ್ಲ ಖಾಲಿ ಮಾಡ್ಬಿಟ್ಟು 2 ಪೀಸ್ ಅವೇ ಅಂತ ಅವಳಲ್ಲ. ಇಲ್ಲ ಇದು ನಂಬರು ಜಗದೀಶ್ ನಂಬರ್ ತಗೊಂಡ ತಗೊಳ್ಳಿಲ್ಲ. ತಗ ಅದು ಯಾರ ತಗೋ ಅದೇ ಅಂದಲ್ಲೇ. ಯಾರಪ್ಪ ತಗೋ ಮಾಡಿದೆ ಕಳ್ಸೋದ್ರೆ ಇರ್ತಾರೆ. ಇರ್ತಾರೆ ಕಣ ಹೋಗು ಒಂದು ಯಾರೋ ಪೂಜಾ ತೋರಿಸ್ತಿದ್ದು ನಂಬರ್ ಇಲ್ಲ ಬಂತ ಅದೆಲ್ಲ ಕಾರ್ಡೆಲ್ಲ ಆಗ್ತಿಲ್ಲ. ಅದಕ್ಕೆ ಹೋಗ್ಲಿ ಇರ್ತಾರೆ ಅಂತಂದು ಅದಕ್ಕೆ ಕಳ್ಸಿಲ್ಲ. ನಂಬರ್ ಹೇಳು ಫೋನ್ ಮಾಡ್ತೀವಿ. ನಂಬರ್ ಇದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನೋಡ್ಕೊಂಡು ಹೋಗ್ಬೋದಾಯ್ತು. ಅದೇ ಈಗ ನಿಮ್ ಗೆಳೆಯ ಹೇಳಿಲ್ವಾ ಅದೇ ಟೈಮಿಂಗ್ಸ್ ಅಂತೆ. 12 ಗಂಟೆಯಿಂದ ಬಂದರಂತೆ ತಿರ್ಗಾ. ಈಗ ಒಂದು ಟ್ರಿಪ್ ಬಂದಿ 12 ಗಂಟೆ ಅಷ್ಟೊತ್ತು ಗಂಟೆ ಇವನ್ ಸಂಕ್ರೆಗೌಡ ತೋರ್ಬೇಕಾಯ್ತದೆ. ಸಂಕ್ರೆಗೌಡ ಡಾಕ್ಟ್ರಿಗೆ ಒಂದಾದ್ಮೇಲೆ ಒಂದ್ ಜರ ಒಂದಾದ್ಮೇಲೆ ಒಂದ್ ಜರ ಅವಳೊಂದು ಅಷ್ಟು ದಿನ ಒತ್ಕೋಬೋದೆ. ಒಂದು 15,000 ಖರ್ಚು ಮಾಡಿದೆ. ಇವ್ರಿಗೊಂದು ತಿಂಗಳಿಂದಲೇ ಒಂದಿನ ಚೆನ್ನಾಗಿರೋದು 4 ದಿನ ಜರ ಬರೋದು. ಈಗ ಏನು ನಮ್ಗೆ ರಾತ್ರಿ ಎಲ್ಲ ಜರ ಬಂದ ಅವಾಗ ತಾನೇ ಅವ್ರನ್ನ ಎದರ್ಸಿದೆ. ಕರೀನು ಬಂದಿದ ಫಸ್ಟ್, ಆಮೇಲೆ ತಿರ್ಗಿ ಕ್ಯಾನ್ಸರ್ ಬಂದ. ರಾತ್ರಿ ಅವನು ಬಂದವೆ, ಈ ರಾತ್ರಿ ಇವನು ಬಂದವೆ. ನಾಳೆ 4 ದಿವಸ ಆಯ್ತು ಅವನು ಬಂದಿ. ಅವನ್ಗೆ ಎದೊಳಸ್ತಾ ಈಗ ಇವನ್ ಬಿತ್ಕಂದ. ಹೋಸಲ ಹಂಗೆ ಕೆಂಚ ಕರಿ ಎದೊಳ್ಸದ್ಕೆ ನಾನ್ ಮನಿ ಕಂದಿದೆ. ಹೋಸಲನು ಹಂಗೆ ಇಲ್ಲಿ ಬೇಕಾದಷ್ಟು ಕೆಲಸಗಳು ಬಿದ್ದವೆ. ಎತ್ತಗೆ ಅಂತ ಓಡಾಡನೆ ನಾನು, ಎತ್ತಗೆ ಅಂತ ಓಡಾಡನೆ. ಆಮೇಲೆ ಯುಗಾದಿ ಹಬ್ಬ ಆಯ್ತು, ವರ್ಷ ತುಡ್ಕೇನು ಆಯ್ತು, ಪಚಿ ಗಿಚ್ಚಿ ಜೂಜು ಪಾಜು ಅದು ಎಲ್ಲ ಮುಗೀತು. ಈ ವರ್ಷ ಯುಗಾದಿ ಎಲ್ಲ ಮುಗೀತು. ನೆಕ್ಸ್ಟ್ ಯಾವ ಹಬ್ಬಲೆ? ನೆಕ್ಸ್ಟ್ ಯಾವ ಹಬ್ಬ? ನೆಕ್ಸ್ಟ್ ಯಾವ್ದು ಬಂದದ ಕಾಣೆ? ಯಾವುದು ಯಾವ್ದು ಬಂದದ ಕಾಣೆ? ಯಾವ್ದು ಹೇಳು ನೋಡ್ತೀನಿ. ಗೊತ್ತಿಲ್ಲ. ಅದೇ ಇನ್ನೊಂದು 3 ದಿನ ಅದೇ ಅನ್ವಂಗೆ ಗೊತ್ತಾಯ್ತದೆ. ಇಲ್ಲಾಂದ್ರೆ ಗೊತ್ತಾಯ್ತಿಲ್ಲ ನಿನ್ಗೆ. 7 ವರ್ಷ ಮುಖ ಕಟ್ಕೊಂಡಿ ಯಾವ ಒಪ್ಪತ್ತವೆ ಏನು ಯಾವ್ದು ಗೊತ್ತಿಲ್ಲ. ಕ್ಯಾಲೆಂಡರ್ ನೋಡ್ಬಿಟ್ಟು ಹೇಳಿಕಿಲ್ಲ ಅಂತ ಚಾಲೆಂಜ ನೋಡಮ್ಮ. ಅದ್ ಯಾವ ಹಬ್ಬ ಅಂತ ಹೇಳ ಕ್ಯಾಲೆಂಡರ್ ನೋಡ್ಬಿಟ್ಟು ನೆಕ್ಸ್ಟ್. ಅದೇ ಕ್ಯಾಲೆಂಡರ್ ಮಾಮೂಲಿ ಮೇನ್ ಹಬ್ಬ ಕೊಡ್ತಾರಲ್ಲ ಅವ್ ನೋಡ್ಬಿಟ್ಟು ಹೇಳ್ತಾವಳೆ. ಅವ್ ಮೇನ್ ಹಬ್ಬ ಅಲ್ದೆ ಇನ್ನು ಸಣ್ಣ ಪುಟ್ಟ ಹಬ್ಬ ಊರಲ್ಲಿ ಬರ್ತಾ ಇರ್ತವೆ. ಅಯ್ಯೋ ಈ ತಿಂಗಳಲ್ಲಿ ಮಾರ್ಚಲ್ಲಿ ಯಾವೂ ಇಲ್ಲ. ಮಾರ್ಚಲ್ಲಿ ಯಾವೂ ಇಲ್ವಾ? ನಾನು ಹೇಳ್ತೀನಿ ಏನ್ ಮಾರ್ಚಲ್ಲಿ ಇನ್ಯಾವ ಇಲ್ವಾ? ಇನ್ನೊಂದು 8-9 ದಿನಕ್ಕೆ ಇನ್ಯಾವ ಹಬ್ಬ ಓಡ್ ಬಂದ್ಬಿಟ್ಟವ ತಿರ್ಗಾ. 8-9 ದಿನಕ್ಕೆ ತಿರ್ಗಾ ಬಂದ್ಬಿಟ್ಟವ ಹಬ್ಬ. ಅದೇ ಮುಂದಿನ ತಿಂಗಳಿಲ್ಲ ಅಲ್ಲ, ತಿಂಗಳಿಗೆ 2 ಹಬ್ಬ ಬೀಳ್ತಾ ಇರ್ತಾವ ಊರಲ್ಲಿ ನಮ್ಗೆ. ಅದೇ ಆಯ್ತಲ್ಲ ನಮ್ದು 2 ಹಬ್ಬ. ಒಂದ್ ಹಬ್ಬ ಮುಗೀತು, ಇನ್ನೊಂದೇನು ಹಬ್ಬ ಬರೋದು ಅಂತ ಗೊತ್ತಾಗ್ಲಿಲ್ಲ ನಮ್ಗೆ. ಮಾಮೂಲಿ ಈಗ ಏನು ಯುಗಾದಿ ಮುಗೀತು ನಮ್ಗೆ, ಅದೊಂದು ಹಬ್ಬ ಇದೊಂದು ಬನಂತನ ಹಬ್ಬ. 2 ಹಬ್ಬ ಹಾಗೆ ಹೋಯ್ತಲ್ಲ ತಿಂಗಳಲ್ಲಿ. ಇನ್ನೇನಿರೋದು ಬನಂತನ ಹಬ್ಬ ಎಲ್ಲ ಮಾಡ್ತಾರೆ. ಯುಗಾದಿ ಆದ್ಮೇಲೆ ವರ್ಷ ತುಡ್ಕಿ ಎಲ್ಲ ಊರಲ್ವೇ. ನಮ್ದು ಬನಂತನಮ್ಮನು ಸೇರ್ಕತ್ತದಲ್ಲ, ಹಬ್ಬನು ಸೇರ್ಕತ್ತದಲ್ಲ. 2 ಅಲ್ಲೇ ಆಯ್ತವಲ್ಲ. ಇನ್ಯಾವ ಹಬ್ಬ ಬಂದದ ಹೇಳಪ್ಪ? ಅಲ್ಲಿ ಮೇನ್ ಚಿಕ್ಕ ಹಬ್ಬಗಳು. ಉಪವಾಸ ಹಬ್ಬ ಬರೀಕಿಲ್ವಾ? ಅಯ್ಯೋ ಉಪವಾಸ ಹಬ್ಬ ಇರೋದು 6ನೇ ತಿಂಗಳಿಗೆ, 5ನೇ ತಿಂಗಳಿಗೆ. ಎಷ್ಟನೇ ತಿಂಗಳು? ಇದು 3ನೇದು. ನೆಕ್ಸ್ಟ್ 4ನೇ ತಿಂಗಳು ವರಮಹಾಲಕ್ಷ್ಮಿ ಹಬ್ಬ ಬರೀಕಿಲ್ವಾ? ನಾವೇನ್ ತಡಿಕೋ ದೀಪ ಹಚ್ತೀವಿ. ಏನ್ ಲಕ್ಷ್ಮಿ ಕೂಡ್ಸವ ನಾವು. ಇನ್ನು ಸಣ್ಣ ಪುಟ್ಟ ಬರ್ತಾ ಇರ್ತವೆ. ಯಾವೆಲ್ಲ ಜೋರ್ ಹಬ್ಬ ಅಲ್ಲ ಅವು. ಆಮೇಲೆ ಅದ್ ಯಾರ್ಯಾರು ಈ ವರ್ಷ ಅದೆಷ್ಟೆಷ್ಟು ಸಾವಿರ ಕಳ್ಕೊಂಡ್ರು, 4,000 ಕಳ್ಕೊಂಡ್ರು, 2,000 ಕಳ್ಕೊಂಡ್ರು, 40,000 ಕಳ್ಕೊಂಡ್ರು, 50,000 ಕಳ್ಕೊಂಡ್ರು, 70,000 ಕಳ್ಕೊಂಡ್ರು, 1 ಲಕ್ಷ ಕಳ್ಕೊಂಡ್ರು, ಇಲ್ಲ 10 ಲಕ್ಷ ಕಳ್ಕೊಂಡ್ರು. ಈಗೇನ್ ಎಷ್ಟು ಕಳ್ಕೊಂಡ್ರು ಅಂತ ಹೇಳ್ದೆ. ಅದ್ರಲ್ಲಿ 1 ಪಾಯಿಂಟ್ ನಾನು ಕಳ್ಕೊಂಡಿವ್ನಿ. ಯಾವ ವರ್ಷ ನಾನು ಹೊಡೆದಿರೋದಂತೂ ಇಲ್ಲ. ಏನೇ ಸ್ಟ್ರಿಕ್ಟ್ ಮಾಡಿದ್ರು ಪ್ರತಿ ಊರಲ್ಲೂ ಹೆಂಗ್ ಭರ್ಜರಿಯಾಗಿ ಆಟಗಳು ನಡೆದು. ಕೊಚ್ಚಿ ಆಗಿರ್ಬೋದು, ಇಸ್ಪೀಟ್ ಆಗಿರ್ಬೋದು, ಜೋರಾಗಿ ನಡೆದು.
ಆಮೇಲೆ ಏನೋ ಇಲ್ಲಿ ಭಯ ಅಂತಂದರೆ ಒಂದು ಪ್ಲೇಸಲ್ಲಿ ಎಲ್ಲೋ ಒಂಥವು ಆಡ್ತಾವ್ರೆ ಅಂತಂದರೆ ಹಳ್ಳ, ಯಾವುದೋ ಒಂದು ಹಳ್ಳನೋ ಒಂದು ಮನೆನೋ ಎಲ್ಲೋ ಒಂಥವು ಆಡ್ತಾವ್ರೆ ಅಂತಂದರೆ ಆ ಆಡೋ ಪ್ಲೇಸು ಯಾರಿಗೂ ಹಿಡಿಯೋಕ್ಕೆ ಪೊಲೀಸ್ನವ್ರು ಬಂದಾಗ ಹಿಡಿಯೋಕ್ಕೆ ಏನು ಗೊತ್ತಾಗಲ್ಲ. ಅಲ್ಲಿ ಜನಗಳೇ ಹಾಕ್ಕೊಡ್ತಾರೆ, ಊರವರು ಇಲ್ಲ ಅಲ್ಲೇ ಏನೋ ಅವನು ಯಾರು ನಡೆಸ್ತಾರನ್ಗೆ ಆಗದೆ ಇರೋನೋ ಹಾಕ್ಕೊಟ್ಬಿಡೋದು. ಸೈಲೆಂಟಾಗಿ ಬಂದು ಕ್ಯಾಚ್ ಮಾಡ್ಕೊಬಿಡ್ತಾರೆ. ಒಂದು ಇಲ್ಲ ಅಂತಂದ್ರೆ ಅವ್ರು ಗೊತ್ತಾದಂಗ್ಲೇ ಇನ್ನೊಬ್ರು ಇನ್ಫಾರ್ಮೇಷನ್ ಕೊಡೋರು ಇರ್ತಾರೆ. ಹಾಕ್ಕೊಡೋರು ಇದ್ರೆ ಇನ್ಫಾರ್ಮೇಷನ್ ಕೊಡೋರು ಇರಿಕಿಲ್ವಾ, ಆ ಥರ ಇನ್ಫಾರ್ಮೇಷನ್ ಕೊಟ್ಟು ಎಸ್ಕೇಪ್ ಆಗೋ ಚಾನ್ಸಸ್ಸು ಅವು ಇರ್ತವೆ. ಇಲ್ಲಿ ಹೆಂಗಾಗದೆ ಅಂತಂದರೆ ತುಂಬ ಸಲ ಬಂದೇಟ್ಗೆ ಅವರು ಗುಪ್ತವಾಗಿ ಬಂದಾಗ ಓಡ್ಬಿಟ್ಟು ಹೆಂಗೆ ಬೇಕು, ಒಬ್ಬರು ಕಬ್ಬನ್ ಗದೆ ಬಿದ್ದೋಗೋದು, ಇನ್ನೊಬ್ರು ಹಳ್ಳ ಬಿದ್ದೋಗೋದು, ಇನ್ನೊಬ್ರು ಇನ್ನೊಂದು ಊರ ಕಡೆ ಬಿದ್ದೋಗೋದು, ಕಾಲ್ದಾರಿ ಬಿದ್ದೋಗೋದು, ಹಿಂಗೆ ಓಡಿ ಅವರು ಯಾವ ಹಳ್ಳ ಕೊಳ್ಳ ಮುಳ್ಳು ಯಾವುದು ನೋಡದೆ, ತೆವ್ರಿ ಏನು ನೋಡದೆ, ಕಬ್ಬನ್ ಗದ್ದೆನೂ ನೋಡದೆ ನುಗ್ಗೊಂಡೋಯ್ತಾರೆ ಕೆಲವು ಒಂದ್ಸಲಿ. ಏನಾರ ಮೊಬೈಲ್ ದುಡ್ಡು ಅಲ್ಲೇ ಬಿಟ್ಬಿಡ್ತಾರೆ, ಮೊಬೈಲ್ ಗಿಬೈಲ್ ಇದ್ರು ಬಿಟ್ಬಿಡ್ತಾರೆ, ಗಾಡಿ ಇದ್ರು ಬಿಟ್ಬಿಡ್ತಾರೆ. ಆ ಥರ ಎಲ್ಲ ಗಾಡಿ ಪಾಡಿ ಬಿಟ್ಟು ಹೊಂಟೋದಾಗಂತೂ ಸಿಗಾಕೊಂಡ್ಬಿಡ್ತಾರೆ. ಇನ್ನು ಕೆಲವರು ನಾನು ಬಚಾವಾಗೋದೇಕನೋ, ನನ್ನ ಮಾನ ಮರ್ಯಾದೆ ಉಳ್ಕತ್ತಿತ್ತೇನೋ, ಏನಾರು ಸಿಗಾಕೊಂಡ್ಬಿಟ್ಟಿದ್ರೆ ಮೊದಲೇ ಅವ್ರು ಹಂಗೆ ಇವ್ರು ಹಿಂಗೆ ಬಿಟ್ಟು ಹೇಗಳು ಜನ ಸರಿ ಇಲ್ಲ ಅನ್ಕಂಡೆ ಕೆಲವೊಂದು ಮೊದಲೇ ಇನ್ಫಾರ್ಮೇಷನ್ ಬಂದು ಎಸ್ಕೇಪ್ ಆಗೋಯ್ತಾರಲ್ಲ, ಆಗ ಹಿಂಗೆ ಮಾತಾಡ್ಕೊಳ್ಬಂಥದ್ದು ಪ್ರತಿ ಹಳ್ಳಿ ಕಡೆನೂ ನಡೀತಾ ಇರ್ತವೆ. ಹಿಂಗೆಲ್ಲ ಸಹಜವಾಗಿ ಇವತ್ತಿಗೆ ಲಾಸ್ಟು. ಬಟ್ ನಾಳೆಯಿಂದ ಏನು ಆಡಲ್ಲ. ಕೆಲವರು ಇನ್ನೂ ಒಂದು 4 ಗಂಟೆ ಎಲ್ಲೋ ಹಳ್ಳಕೊಳ್ಳ ಎಲ್ಲರ ಕದ್ದು ಮುಚ್ಚಿ ಆಡ್ತಾ ಇರ್ತಾರೆ. ಕೆಲವರು ಅಷ್ಟೇ 1 ದಿನ 2 ದಿನ ಅಷ್ಟೇ, ಅದು ಹೋದ್ರು ಹೋಯ್ತು ಬಂದರು ಬತ್ತು ಅನ್ಕಂಡು ಸುಮ್ಮನೆ ಸೈಲೆಂಟಾಗಿ ಹೋಯ್ತಾರೆ. ಇದು ಯುಗಾದಿ ಹಬ್ಬದ ಕತೆ. ಇವತ್ತಿಗೆ ಯುಗಾದಿ ಹಬ್ಬ ವರ್ಷದುಡ್ಕೇನೂ ಆಯಿತು, ಹಬ್ಬನೂ ಆಯಿತು. ನಾನು 1 kg ಮಟನ್ ತಗೊಂಡಿದ್ದು ಸಿಂಪಲ್ಲಾಗಿ, 2 kg ಚಿಕನ್ ತಗೊಂಡಿದ್ದು. ನಾನು 2 ಪೀಸ್ನು ತಿಂದಿಲ್ಲ 2 kgಲಿ. ಎಷ್ಟು 3.5 kg ಬೀಳ್ತು, ಅಲ್ಲಿಗೆ 2.5 kg ಬೀಳ್ತು. ಅದು ಕ್ಲೀನಿಂಗ್ ಹೋಗಿ 1.5 ಅನ್ಕಂದ್ರೂ 1.5 2.5 ಆಯಿತು. 2.5ಲಿ 2.5 ಪೀಸ್ನು ತಿಂದಿಲ್ಲ, 1-2 ಮೊಟ್ಟೆ ತಿಂದೆ ಅಷ್ಟೇ. ನಾನ್ ವೆಜ್ ಏನು ತಿಂತಾಯಿಲ್ಲ. ಆಮೇಲೆ ಮರಿ ಕಡಿಯೋದು ಇವೆಲ್ಲ ವೀಡಿಯೋ ಮಾಡ್ಬೋದಾಯಿತು. ಬಟ್ ಯಾಕೋ ನಾನೇನು ಒಂದು ಫೇಸ್ಬುಕ್ದು ನಂದು ಅರ್ನಿಂಗು ಸ್ಟಾಪ್ ಆಗೋಗಿದೆ. ಸೊ ಆ ಕಾರಣದಿಂದ ಆಕ್ಟಿವ್ ಆಗಿಲ್ಲದ ಕಾರಣದಿಂದ ಬಟ್ ತಿಳ್ಕೊಬೋದು, ಕೆಂಪ ಸಗರನಾಡು ಕೆಂಪ ಅಂತ ಅಷ್ಟು ಹೆಸರು ಮಾಡವನೆ, ಇಷ್ಟು ಹೆಸರು ಮಾಡವನೆ, ಅವ್ನಿಗೆ ಯಾರು ಎಲ್ಲ ಥರದ ನೆನಪು ಗೊತ್ತಿರ್ತದೆ ಅಂತ. ನೋಡಿ, ಒಂದು ಫೇಸ್ಬುಕ್ಕು ಹದಗೆಟ್ರೆ ಯಾರು ಅದನ್ನು ಸರಿಪಡಿಸ್ಕೊಡಲ್ಲ, ತಿಳ್ಕೊಬೋದು ಯಾರುವೆ. ಬಟ್ ಗೊತ್ತಿರಲ್ಲ ಕೆಲವ್ರಿಗೆ. ಈಗ ನಮ್ಮದೇ ಒಂದು ಇದಿರುತ್ತೆ ಫ್ರೆಂಡ್ಸ್ ಗ್ರೂಪು, ಆ ಫ್ರೆಂಡ್ಸ್ ಗ್ರೂಪ್ಗೂ ಕೂಡ ಗೊತ್ತಿರಲ್ಲ. ಇನ್ನೂ ಆ ಥರ ಗೊತ್ತಿರುವಂಥ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಆ ಥರ ಇಶ್ಯೂ ಆದಾಗ, ಒಂದು ಪ್ಲ್ಯಾಟ್ಫಾರ್ಮ್ ಇಶ್ಯೂ ಆದಾಗ ಅದನ್ನು ಕ್ಲಾರಿಟಿ ಹಿಂಗೆ ಆಗೈತೆ ಅಂತ ಹೇಳಿ ಸರಿಪಡಿಸುವಂಥವ್ರು ಯಾರೂ ಇರಲ್ಲ. ಇದು ಪ್ರಾಬ್ಲಮ್ಮು. ಹಂಗಾಗಿ ಆಕ್ಟಿವ್ ಆಗಿಲ್ಲ. ಇಲ್ಲಾಂದ್ರೆ ಮರಿ ಕಡಿಯೋದು, ಇಲ್ಲಿ ಮಟನ್ ಬೇಯಿಸೋದು ಎಲ್ಲ ಬರೋವು ವಿಡಿಯೋ, ಇನ್ನೂ ಬೇಜಾನ್ ಬರೋವು. ದಿನ 7, 8, 5 ಮ್ಯಾಕ್ಸಿಮಮ್ 5 ವಿಡಿಯೋ ಹಾಕುವೆ. ಆ ಥರ ಹಾಕಿ ಅಭ್ಯಾಸ. ಅದರಿಂದ ಅಷ್ಟಾರು ವಿಡಿಯೋ ಹಾಕುವೆ. ಅದೇ ಕಾರಣ, ಹಿಂಗೆ ಮಾನಿಟೈಸೇಷನ್ ಸಸ್ಪೆಂಡ್ ಆಗಿರೋ ಕಾರಣದಿಂದಾಗಿ ನಾನೇ ಆಕ್ಟಿವ್ ಆಗಿಲ್ಲ, ಅದಕ್ಕೆ ವೀಡಿಯೋಸು ಆಗ್ತಾಯಿಲ್ಲ. ಸೊ ಇಲ್ಲಿಗೆ ಮುಗೀತು ಇದು ಯುಗಾದಿ ಹಬ್ಬ. ಇನ್ನು ನೆಕ್ಸ್ಟು ಬರ್ತಾ ಇರ್ತವೆ ಇನ್ನೂ ಸಣ್ಣ ಪುಟ್ಟ ಹಬ್ಬ. ನಮಗೆ ಹಸ್ರು ಹಬ್ಬ ಅದು ಯಾವಾಗ ಮಾಡೋರೋ ಗೊತ್ತಿಲ್ಲ. ಈ ಮೂಮೆಂಟಲ್ಲಿ ಹಸ್ರು ಹಬ್ಬ ಮಾಡ್ತಿದ್ದು, ಅದು ಯಾವಾಗ ಮಾಡೋರೋ ಗೊತ್ತಿಲ್ಲ. ಆಗೋಯ್ತಲಿ ಹಸ್ರು ಹಬ್ಬ. ಓಯ್ ಏನು ಯಾವಾಗ ತೊಂಬಿಡ್ತಾ ಆರತಿ ತಗೊಂಡೋಗಿದೆ? ಯಾವಾಗ ತಗೊಂಡು? ಬ್ಲ್ಯಾಕ್ ಹೋಗಿದ್ದಲ್ಲ ನೀನು. ಬ್ಲ್ಯಾಕ್ ಹಾಕು ಇದಕ್ಕೆ ಹೋಗಿರ್ಲಿಲ್ವಾ ನೀನು ಟ್ರಿಪ್ಗೆ? ಯಾವ್ರಿಗೆ? ಇದು ಯಾವಾಗ್ಲೂ ನೀನು ಟ್ರಿಪ್ ಹೋಗಿದಾಗ ಮಾಡ್ದೋ. ಬ್ಲ್ಯಾಕ್ ಹಾಕಿ ಹೋಗಿದಾಗ? ಬ್ಲ್ಯಾಕ್ ಹಾಕಿ ಹೋಗಿದಾಗ ಇದು ಎಲ್ಗೋ ಕಣ ಹೋಗಿದೆ ನೀನು. ಆಗ ಚೆನ್ನಾಗಿ ನಾವೇ ತಯಾರ ನಾವು ಮಾಡಿ ಇದ್ ಮಾಡ್ದೋ. ಅವಾಗ ಹೋಗಿದಾಗ ಇಲ್ಲಿ ದೇವಸ್ಥಾನ ಉದ್ಘಾಟನೆಯಲ್ಲಿ ನಾನು ಹೋಗಿದ್ದು. ಎಲ್ಗೋ ಹೋಗಿದೆ ಕಣೋ. ಗೋವಾಕ್ಕೆ ಹೋಗಿದ್ನಾ? ಗೋವಾಗ ಹೋಗಿದ್ದೆ ಏನು ಅಂದ್ರೆ. ಗೋವಾಗ ಎಲ್ಲಿ ಹೋಗಿದ್ದೆ ಈಗ ರೀಸೆಂಟ್ ಆಗಿ? ನಾನು ಆಗ್ಲೇ ಈಗಲ್ಲ ಇದಕ್ಕೆ ಹೋಗಿದ್ನಾ? ಅಸ್ಸಾಂಗೆ ಹೋಗಿದ್ದಾಗಲ ಎಲ್ಲಿಗೋ ಹೋಗಿದ್ದೆ. ಒಟ್ಟಲ್ಲಿ ತಾಯಮ್ಮ ನಾವಿಬ್ರೆ ಮಾಡ್ದು. ನಾನು ಅಸ್ಸಾಂಗೆ ಈಗ ಹೋಗಿದ್ದ. ಅಸ್ಸಾಂಗೆ ಹೋಗಿ 1 ವರ್ಷ ಆಯ್ತು. ಯಾವಾಗ್ಲೂ ಒಟ್ಟಲ್ಲಿ ಹೋಗಿದಾಗ ಮಾಡಿದ್ದು. ಅದು ಇದಕ್ಕೆ ಹೋಗಿದ್ದ. ಇದು ಗೋವಾಗ ಹೋಗಿದಾಗಲೇ ಮಗಪ್ಪ ಮಾಡಿದ್ದು. ಉತ್ತರ ಪ್ರದೇಶ ರಾಜಸ್ಥಾನ್ಗೆ ಇದಕ್ಕೆ ಹೋಗಿದ್ದಾಗಲ. ನಾನು ಮಧ್ಯಪ್ರದೇಶಕ್ಕೆ ಹೋಗಿದ್ದಾಗ ಕುಂಭಮೇಳಕ್ಕೆ ಹೋಗಿದ್ನಲ್ಲ, ಅಯೋಧ್ಯೆಗೆ ಹೋಗಿದ್ನಲ್ಲ, ಊಟಿ ಕಾಶಿಗೆ ಹೋಗಿದ್ನಲ್ಲ. ಅವಾಗಲ ಯಾವಾಗ ಅಂತ ಗೊತ್ತಿಲ್ಲ. ನೀನ್ ಇರ್ಲಿಲ್ಲ. ಆರ್ತೀನಿ ನೀನ್ ಇರ್ಲಿಲ್ಲ. ಫ್ಲೈಟ್ ಹತ್ತಿದ್ದ ನಾನು. ನೀನು ಹತ್ತಿದ್ದಿ ಬಿಡಪ್ಪ, ಲೆಕ್ಕವೇ ಇಲ್ಲ. ಲೆಕ್ಕ ಇದೆ ಫ್ಲೈಟ್. ಅದು ಅದೇನೋ ಕೆಂಪು ಬಸ್ಕೆಟ್ ಆಯ್ತಾ? ಕರೆಕ್ಟ್ ಆಗಿ ಹೇಳ್ದ ನೋಡು ನಮಗ, 5 ಸಲ ಅಂತ.
5 ಸಲ ಇಲ್ಲ. ಒಂದ್ಸಲಿ ಹೋಗೋದಾಗ ಒಂದ್ಸಲಿ, 2ನೇ ಸಲಿಗೆ ಹೋಗೋದಾಗ ಇಲ್ಲ, 3ನೇ ಸಲಿನೂ ಇಲ್ಲ. 3ನೇ ಸಲಿ ಹತ್ತಿಂದ ಬಂದು 2 ಫ್ಲೈಟ್ ಅಲ್ಗೆ. ಅಸ್ಸಾಂಗೆ ಹೋದಾಗ 4, ಈ ಕಡೆಯಿಂದ ಆ ಕಡೆಯಿಂದ ಬರ್ಬೇಕಾದ್ರೆ ಅಸ್ಸಾಮಿಂದ 5, ಈ ಕಡೆಯಿಂದ ಬ್ಯಾಂಕಾಕ್ ಹೋದಾಗ ಒಂದು 6, ಆ ಕಡೆಯಿಂದ ಬ್ಯಾಂಕಾಕ್ ಬರ್ಬೇಕಾದ್ರೆ ಊರಿಗೆ ಬರ್ಬೇಕಾದ್ರೆ ಒಂದು 7 ಫ್ಲೈಟ್ ಹತ್ತೆ ನಿಕಲ. 7 ಫ್ಲೈಟ್ ಹತ್ತಿರೋದು. ಹಂಗೆ ಏನು ವಿಶೇಷ ಏನಿಲ್ಲ, ಸುಮ್ಮನೆ ಹಂಗೆ ಕ್ಯಾಸುವಲ್ ಆಗಿ ಮಾತಾಡೋದು. ಅದೇ ಯುಗಾದಿ ಹಬ್ಬ ಇಲ್ಲ ಮುಗೀತು, ಹಿಂಗೆ ಈ ಸ್ಪೀಡ್ ಕತೆ ಹಿಂಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಇವನಿಗೆ ಹುಷಾರಿಲ್ಲ, ಈಗ ಮಂಡ್ಯ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ಕಜ್ಜಿ. ಇದು ಹಸ್ರಪ್ಪ ಯಾವಾಗ ಗೊತ್ತಾ ಮಾಡಿದ್ದು, ಹಸಿ ಅವರೇ ಕಾಳು ಬಂದು ನೋಡು ಆಗ ಮಾಡಿದ್ದು ಅನಿಸ್ತದೆ. ಅವನಿಗೆ ಮೈ ಮೇಲೆ ಗುಳ್ಳೆ ಆಲೆ ಒಂದು 4 ವರ್ಷದಿಂದಲೂ ತೋರಿಲ್ಲ. ಅವನ್ನ ಕರ್ಕೊಂಡೋಗಿ ಅಲ್ಲಿ ತೋರ್ಬೇಕು. ಸಂಕ್ರೇಗೌಡರು ಡಾಕ್ಟ್ರು, ಸ್ಕಿನ್ ಡಾಕ್ಟ್ರು, ದಿ ಫೇಮಸ್, ನಮ್ಮ ಮಂಡ್ಯಕ್ಕೆ ಫೇಮಸ್ ಡಾಕ್ಟ್ರು, ಅಲ್ಲಿ ತೋರ್ಬೇಕು. ಇವನ್ನ ಫಸ್ಟ್ ಟೈಮ್ ಜಗದೀಶ್ ಹತ್ರ ಕರ್ಕೊಯ್ತೀನಿ. ಇಲ್ಲೇ ಗೌರ್ಮೆಂಟ್ ಆಸ್ಪತ್ರೆ ಹಂಗೆ ಹಿಂಗೆ ಲೋಕಲಲ್ಲೇ ತೋರ್ತಿದ್ದು. ಇವಾಗ ಅಲ್ಲೇ ಕರ್ಕೊಂಡು ಹೋಗ್ಬೇಕು ಇವನ್ನ. ಕೆಲಸ ಪಟಪಟ್ನೆ ಟೈಮಿಂಗ್ಸು ಗೊತ್ತಿಲ್ಲ, ನಂಬರು ಗೊತ್ತಿಲ್ಲ. ಈಗ ಕರ್ಕೊಂಡು ಹೋಗ್ಬೇಕು. ಹಾಕೊಡೋ ಊಟ ಬಾ, ತಿಂದ್ಬಿಟ್ಟು ಒಂಚೂರು ಅನ್ನ ತಿನ್ಬಿಟ್ಟು ಸುಮ್ಮನಿರ್ಲ. ಏನೋ ಮುದ್ದೆಯ ಪದೆಯ ಏನೋ ಒಂಚೂರು 4 ಅಗಳು ಒಂದು ತುತ್ತ ಇಕ್ಕೊಡು ಪಟಪಟ್ನೆ. ಓಕೆ. ನಮಗೆ ತುಂಬ ಸಪೋರ್ಟಿವಾಗಿ, ನಮ್ಮನ್ನು ತುಂಬ ಇಷ್ಟಪಡೋರು, ಒಂದು ನೈಸ್ವಾಗಿ ಒಂದು ಏನು ಆಯಿತು ಲೈಫು, ಪ್ರತಿದಿನ ದಿನನಿತ್ಯದ ದಿನಚರಿ ಹೆಂಗಿರುತ್ತೆ ಜನರ ಜೀವನ, ಆ ಥರದ್ದೊಂದು ವಿಡಿಯೋಸ್ ಮಾಡ್ಕೊ ಬರ್ತೀಯ ಅಂತ ಪ್ರತಿ ಕಡೆನೂ ನಾನು ಎಲ್ಲೇ ಬರುವಾಗೆಲ್ಲ ತುಂಬ ನನ್ನನ್ನು ಕೇಳ್ತಾರೆ. ಇವಳನ್ನು ಕೇಳ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ನಿಮ್ಮೆಲ್ಲರಿಗೂ ಆ ಥರ ಕೇಳೋರಿಗೆ ಪ್ರತಿ ವಿಡಿಯೋದಲ್ಲೂ ಥ್ಯಾಂಕ್ ಯು. ಅದು ರಿಯಲ್ ಆಗು ಕೇಳ್ತೀರಾ, ವಿಡಿಯೋದಲ್ಲೂ ಸಾಕಷ್ಟು ಪ್ರಶಂಸೆ ಕಮೆಂಟ್ಸ್ ಮಾಡ್ತೀರಾ. ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಇದು ಎಷ್ಟು ಸೆಕೆಂಡ್ ಹೋಗಿ ಓಡಿರೋದ ಗೊತ್ತಿಲ್ಲ. ಈಗ ಎಡಿಟಿಂಗ್ ಹಾಕಬೇಕು. ಎಡಿಟಿಂಗ್ ಹಾಕೊಂಡು ಸೇವ್ ಕೊಡಬೇಕು. ಆ ಸೇವ್ ಕೊಟ್ಟ ನಂತರ ತಮ್ಮೇಲ್ ರೆಡಿ ಮಾಡಬೇಕು. ಈ ವಿಡಿಯೋ ಮೇಲೆ ಫೋಟೋ ಥರ ಬರುತ್ತಲ್ಲ, ಅದು ತಮ್ಮೇಲ್ ರೆಡಿ ಮಾಡಬೇಕು. ತಮ್ಮೇಲ್ ರೆಡಿ ಮಾಡಾದ್ಮೇಲೆ ಅದು ಪೋಸ್ಟಿಂಗ್ ಕೊಡಬೇಕು. ವೈಫೈ ಇದು ಕರೆಂಟ್ ಇದ್ದು ವೈಫೈ ಆನ್ ಇದ್ದರೆ ಒಂದು 3/4 ಅವರ್ 1 ಅವರ್ ಒಳಗೆ ಪೋಸ್ಟ್ ಆಗುತ್ತೆ. ಇಲ್ಲ ಅಂತಂದರೆ ಇನ್ನೂ ಡಿಲೇ ಆಗುತ್ತೆ ಅದು. ಅದಕ್ಕೆ ಕೆಲವೊಂದ್ಸಲಿ ನಾನು ಇಷ್ಟೊತ್ತಿಗೆ ಪೋಸ್ಟಿಂಗ್ ಕೊಟ್ಟರು, ಕೆಲವೊಂದ್ಸಲಿ 10 ಗಂಟೆಗೆಲ್ಲ ಪೋಸ್ಟ್ ಆಗೋಗುತ್ತೆ. ಕೆಲವೊಂದ್ಸಲಿ ಹೊರಗಡೆ ಹೋದಾಗ ನಾನು ರೀಚಾರ್ಜ್ ಮಾಡ್ಕೋಬೇಕು. ರೀಚಾರ್ಜ್ ಮಾಡ್ಕೊಂಡದ್ದು ಆದ್ರಾಯ್ತು, ಆಗದಾರು 3 ಗಂಟೆ ಆದರೂ ಆಯಿತು. 3 ಗಂಟೆಗೆ ಪೋಸ್ಟ್ ಆಗಿರೋ ಉದಾಹರಣೆಗಳು ಎಷ್ಟೋ ವಿಡಿಯೋದಲ್ಲಿ ಆಗವೆ. ನಾನು ಇಷ್ಟೊತ್ತಿಗೆ ಪೋಸ್ಟ್ ಮಾಡಿ 3 ಗಂಟೆ 4 ಗಂಟೆ ಮೇಲೂ ಅದು ಪೋಸ್ಟಿಂಗ್ ಆಗಲಿಲ್ಲ ಅಂದರೆ ನಾನೇ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಬೆಳಿಗ್ಗೆ ಹೊತ್ತಿಗೆ ರೀಪೋಸ್ಟ್ ಕೊಡ್ತೀನಿ ಅದನ್ನ. ಆ ಥರ ಆಗಿರೋ ಸಾಮಾನ್ಯವಾಗಿ ತುಂಬ ಆ ಥರ ಆಗಿದ್ದಾವೆ. ಇದು ಒಂದೇ ಟೇಕ್ ವಿಡಿಯೋ, ಕಟ್ಟು ಇಲ್ಲ, ಏನೂ ಇಲ್ಲ. ಹಂಗೆ ಇದು ಜಾಸ್ತಿ ಇದು ನನ್ನ ಮ್ಯೂಸಿಕ್ ಏನು ಹಾಕಲ್ವಲ್ಲ, ಮೀಮ್ಸ್ ಆಗಲಿ ಮ್ಯೂಸಿಕ್ಸ್ ಆಗಲಿ ಹಾಕಲ್ಲ. ಅದರಿಂದ ನಾನು ಎಡಿಟಿಂಗು ಅಷ್ಟು ಏನು ರಿಸ್ಕು ಇಲ್ಲ. ಬೇಗ ಎಡಿಟಿಂಗ್ ಮಾಡಿಬಿಡ್ಬೋದು, ಬೇಗ ಪೋಸ್ಟ್ ಮಾಡ್ಬೋದು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಬಟ್ ವಿಡಿಯೋದಲ್ಲಿ ಏನೂ ಇಲ್ಲ ಅಂದ್ಕೊಬಿಡಿ. ಮಾಮೂಲಿ ಮಾತಿನ ಸೊಗಡು, ಒಂದು ಹಳ್ಳಿ ಸೊಗಡು ಮಾತು ಬೇಸು ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಧನ್ಯವಾದಗಳು. ಓಲಿ ಒಂದು 10,000 ಓಲಿ ಎಷ್ಟೋ ವಾಸೆ, $1-2 ಬಂದರೆ ಎಷ್ಟೋ ವಾಸೆ. ಈಗ ಫೇಸ್ಬುಕ್ಕಲ್ಲಂತೂ ನಿಂತಾಯ್ತು, ಏನೋ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಏನಾರು ಬಂದರೆ $1 $2 ಏನೋ ಕಷ್ಟಪಡಬೇಕು. ಪ್ರತಿಯೊಂದು ಕಷ್ಟನೇ. ಒಂದು ಹೊಲದ ವ್ಯವಸಾಯ ಮಾಡೋದಾಗಲಿ, ಇಬ್ರಿಗೂ ಒಂದೇ ಸ್ವಲ್ಪ ತತ್ಕೆಂಬ, ಒಂದು ಆಫೀಸಲ್ಲಿ ಕೆಲಸ ಮಾಡೋದೇ ಆಗಲಿ. ಈಗ ನೆನ್ನೆ ವರ್ಷದೊಳಗೆ ಆರಾಮಾಗಿ ಚಿಕನು ಮಟನ್ನು ತಿನ್ಕೊಂಡು ತಿರ್ಗಾಡ್ಕೊಂಡೇ ಇದ್ದು. ಈಗ ಆಫೀಸಲ್ಲಿ ಕೆಲಸ ಮಾಡೋರು, ಬ್ಯಾಂಕಲ್ಲಿ ಕೆಲಸ ಮಾಡೋರು ಹಂಗೆ ಕುತ್ಕೊಳ್ಳೋಕ್ಕಾಗದ? ವರ್ಷದೊಡ್ಕೆ ಅನ್ಕಂಡೆ ಹೋಗ್ಲೇಬೇಕು, ಹಂಗಿರ್ತವೆ. ನಮ್ದು ಏನಿಲ್ಲ, ಹೋದ್ರು ಹೋಗ್ಬೋದು, ಹೋಗ್ದಾರೆ ಇರ್ಬೋದು. ಹಂಗೆ ಅದು ಎಲ್ಲ ಅದು ಹಿಂಗೆ ಆ ಪ್ಲಾಟ್ಫಾರ್ಮ್ಗಳೆಲ್ಲ ಹೆಂಗೆ ಕಷ್ಟಗಳಿರ್ತವೆ, ಹಂಗೆ ಇವು ಕೂಡ ಹಂಗೆ ಒಂದು ಕಷ್ಟಗಳಿರ್ತವೆ. ನೋಡೋ ದೃಷ್ಟಿಲೇ ಹಂಗನ್ಸಲ್ಲ, ಕಷ್ಟ ಅನ್ಸಲ್ಲ. ಬಟ್ ಇದು ಕಷ್ಟ ಐತೆ. ಇದೇ ಒಂದು ರೀತಿ ಕಷ್ಟ. ಹಿಂಗೆ ಮುಸುಡಿ ಮಾಡ್ಕೊಳ್ಳೋದು. ನಾನೇನ್ ಮಾಡ್ದನಪ್ಪ, ನಾನು ಸುಮ್ಮನೆ ನಿಂತೀನಿ. ಇವನು ಇದೆಲ್ಲ ಗೋಳು ಇಕ್ಕಳದೆ ನನ್ನ ಇವನು. ಎಲ್ಲಿ ಫೋಟೋ ಪೋಚ್ ಕೊಡ್ಬೇಕು ಬಾ. ಇಲ್ಲಿ ತಮ್ಮೇಲೆ ಫೋಟೋ ಬಾ, ಇಲ್ಲಿ ಕೂತ್ಕೋ. ಮುಸ್ತಫಾ ಕ್ಯಾಮ್ರಾಮನ್ ಸರಿಯಾಗಿ ನೋಡ್ಕೊ. ಅವನು ಮುಸ್ತಫಾ ಅಲ್ಲಿ ನಿಂತಾನೆ. ಅಲ್ಲಿ ನಿಂತ್ಕೊಂಡು ಅದೇ ಸಾಧುಕೋಕಿಲ್ನ ಹೆಸರು ಇದರಲ್ಲಿ ಅದ್ರಲ್ಲಪ್ಪ ಕಾಮಿಡಿ ಕಿಂಗು ಸಾಧುಕೋಕಿಲ್ಲ ಸರ್ದು ಕೇಳಿ ಅದೇ ಓಮಲ್ಲಿಗೆ ಸಿನಿಮದ್ದು. ಅದಕ್ಕೆ ಹಂಗೆ ಅಲ್ಲಿ ಕ್ಯಾಮ್ರಾ ತಗೊಂಡು ನಿಂತಿದ್ದಲ್ಲ ಅನ್ನೋದೇ. ಸುಮ್ಮನೆ ಇರಬೇಕು. ಯಾಕಲ ನೋಡ್ದ ಅಂತ ನೀನು ಹೊಡೆದ್ಬಿಟ್ಟದ? ಹಂಗಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ ಮಗ.
ನನಗೂ ಸಾಕಾಗೋಗದೆ ಒಬ್ರಾದ್ಮೇಲೆ ಒಬ್ರನ್ನ ಎಳ್ಕೊಂಡ್ ಹೋಗಿ ಇಲ್ಲಿ ಹೋದ ವರ್ಷ ಕರೆದೆ ಅಲ್ಲಿ ಶೃಂಗಾರ ಮಾಡ್ಕೊಳ ಈ ಮೇಕಪ್ ಮಾಡ್ಕೊಳಕ್ ಹೋಗೋಣ ನಮ್ ಜೀವನದಲ್ಲಿ ಒಂದು ಪೌಡ್ರ್ ಹಾಕಂತ ಒಂದು ವಿಡಿಯೋ ಮಾಡಿದಾರಲ್ಲ ನಾವು ಪೌಡರ್ ಹಾಕಿಲ್ಲ ಒಂಚೂರು ತಲೆ ಇದ್ ಮಾಡ್ಕೊ ಬಂದೆ ಅಷ್ಟೇ. ಈಗ ನೋಡಿ ತಮ್ಮೇಲೆ ಫೋಟೋಗೆ ಪೋಸ್ ಕೊಡ್ತೀವಿ, ಇದು ವಿಡಿಯೋ ಮೇಲೆ ಬರುತ್ತಲ್ಲ ತಮ್ಮೇಲೆ ಅಲ್ಲೇನೋ ಬರೆದ್ಬಿಟ್ಟು ಒಂದು ಫೋಟೋಗಳು ಕುಣಿಸಿರ್ತೀನಲ್ಲ ಅದಕ್ಕೆ ಹಿಂಗೆ ಪೋಸ್ ಕೊಡೋದು. ಹಾಯ್ ಓಯ್ ನೀನೇನ್ ತಗೋತಾರೆ ಇದು ಬರ್ತದೆ ಬರಲ್ಲ ಅಲ್ಲಿ ನೋಡು ಅಲ್ಲಿ ಮುಸ್ತಫಾ ನೋಡ್ಕ ಕಾಣಿಸ್ತದವ ನಾವು ಚೆನ್ನಾಗಿ ಅಲ್ಲಿ ನೋಡು. ಓಕೆ ಧನ್ಯವಾದಗಳು. ನಮ್ದೊಂದು ಡೈಲಾಗ್ ಹೊಡಿತದ ನಮ್ಮ ಬೈದ ನಾನು ಹೆಂಗಪ್ಪ ವಿಡಿಯೋ ಮಾಡೋದು, ನಾನು ಹೆಂಗೆ ವಿಡಿಯೋ ಮಾಡೋದು ಹಂಗಲ್ಲ ಕಣವ ಹೇಳಪ್ಪ ಅದು ಹೆಂಗೆ ಕೈ ಹಿಡ್ಕೊಂಡು ನಾನು ಫೋನ್ ಕೊಡ್ಲಾ ನಮ್ಮ ವೈದ ನನ್ನ ಇದು ಮಾಡ್ತದೆ ಮಿಮಿಕ್ರಿ ಮಾಡ್ತದೆ ಎಲ್ಲೋ ಫೋನ್ ಕೊಡ್ತದೆ ಎಲ್ಲ ನಿನ್ಗೆ ಫೋನ್ ಕೊಡ್ಲಾ ಇಲ್ಲಿ ನಂದೇ ತಗೊಬರ್ವೆ ತೂಕ ಇದು ಹೇಳಬ ಹೇಳಲ್ಲೇ ಹಂಗೆ ಹೇಳಪ್ಪ ಅದೇಂಗೋ ಹೇಳ್ತಿಲ್ಲ ರಾತ್ರಿ ಹೇಳ್ತದಲ್ಲಪ್ಪ ಒಂದ್ಸಲ ಹೇಳ ಒಂದ್ಸಲ ಆಯ್ತು ಬರೀ ಕೈ ಹಿಡ್ಕಂಡೆ ಹೇಳ ಹಿಂಗೆ ಕೈಯ ಬಣ್ಣ ಹೊಡಿತಾವ್ರೆ ಈಗ ನಮ್ದು ಉದ್ವರ್ತ ಆದ್ಮೇಲೆ ಬಣ್ಣದ ಕೆಲಸ ಈಗಲೇ ಫೋನ್ ಬರ್ಬೇಕಾದ್ರೆ ಅಯ್ಯೋ ಒಂದಾರ ಡಿಶ್ ಎಲ್ಲ ಒಂದಾದ್ಮೇಲೆ ಒಂದು ಬರೀ ಡಿಸ್ಟರ್ಬ್ ಏನಪ್ಪ ಮಂಡ್ಯಕ್ಕೆ ಕರ್ಕೊಯ್ತೀವಿ ಬಿಡು ಜಗದೀಶ್ ಕುಮಾರ್ಗೆ ಫೋನೇ ತೆಗಿತಾ ಇಲ್ಲ ಬಣ್ಣ ಹೊಡಿತಾವ್ರೆ ನಮ್ಮ ಕರ್ಮನೆಗೆ ಈಗ ಅದು ಮುಗಿಸ್ಕೊಂಡು ನಮಗೆ ಬರಬೇಕು ಅವ್ರ ಮನೆನೇ ಕಂಪ್ಲೀಟ್ ಆಗಿಲ್ಲ ಮೇಸ್ತ್ರಿ ಒಂದು 4 ಆಳು ಬುಡುಮ ಅಂದಿಲ್ಲ ಬರೀ ಇಬ್ರು ಬಿಟ್ಟನೆ ಇಬ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ಸರಿ ಹಾಕಬಲ್ಲೆ ಪಟಾಪಟ್ನೆ ಬೆಳ್ಳ ಹಂಗೆ ಹಾಕಂದಾರ ಪೈಗೆ